ಹಾಯ್ ನಮಸ್ಕಾರ ಕರ್ನಾಟಕ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಜೆ ಫನ್ ವರ್ಡ್ಸ್. ನಮ್ಮ ಮನೆ ಮುಂದೆಗಡೆ ಇರೋ ಬೇವಿನ ಮರನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದ್ರ ಮುಂದೆ ನಿಂತ್ಕೊಂಡ್ರೆ ಆ ಬರ್ಡ್ ಸೌಂಡ್ ಎಲ್ಲ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ತುಂಬ ಮಜವಾಗಿರುತ್ತೆ. ನಾನು ಒಂದೊಂದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸಣ್ಣ ಸಣ್ಣ ಬರ್ಡ್ಸಲ್ಲಿ ಓಡಾಡ್ತಾ ಇರುತ್ತೆ ನೋಡಿ. ಅಲ್ಲೊಂದು ಸಣ್ಣ ಬರ್ಡ್ಸ್, ಅದು ಕಣ್ಣಿಗೆ ಕಾಣಿಸಲ್ಲ. ಆ ಸೌಂಡೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇನ್ನು ಮೇಲ್ಗಡೆಯಿಂದ ವ್ಯೂಸ್ ಈ ಥರ ಇದೆ. ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಗಾರ್ಡನಿಂಗ್ ಆಗಿರೋದ್ರಿಂದ ಸೊ ಕೆಳಗಡೆ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಸೊ ಫಸ್ಟಿಗೆ ಇವಾಗ ಬಟ್ಟೆ ಎಲ್ಲ ಇತ್ತು, ಒಣಗಾಕಿದ್ದೆ. ಸೊ ಗಿಡದಲ್ಲೆಲ್ಲ ಹೂಗಳನ್ನೆಲ್ಲ ಎತ್ತಿರಲಿಲ್ಲ, ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಾಕಟೆ ಹೂವು. ನಾನು ಎತ್ತಿದ್ದಿಲ್ಲ. ನಮ್ಮ ಅತ್ತೆನೂ ಸ್ವಲ್ಪ ಮನೆ ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಅವರು ಹೂವನ್ನು ಎತ್ತಿದ್ದಿಲ್ಲ ಇವತ್ತು. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನಿವತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಹಾಕಿರೋ ಮನಿ ಪ್ಲ್ಯಾಂಟ್ಗಳ ಬಗ್ಗೆ. ಸೊ ಇದು ಶಂಖಪುಷ್ಪ ಹೂವು, ನೀಲಿ ಕಲರ್ದು. ಸೊ ಯಾಕೋ ಈ ನಡುವೆ ಡಾರ್ಕ್ ಕಲರ್ ಇದ್ದಿದ್ದು ಸ್ವಲ್ಪ ಲೈಟ್ ಕಲರ್ ಆಗಿಬಿಟ್ಟಿದೆ. ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ. ಇನ್ನು ಇದು ಸೇವಂತಿಗೆ ಹೂವು, ಲಾಸ್ಟ್ ವೀಡಿಯೋದಲ್ಲಿ ಮೊಗ್ಗಾಗಿತ್ತಲ್ವ, ಇವಾಗೆಲ್ಲ ಸ್ವಲ್ಪ ಅರಳ್ತಾ ಇದೆ. ಇನ್ನು ಇದು ರೀಪಾಟ್ ಮಾಡಬೇಕು ನಾನು. ಇದನ್ನು ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ, ನಾನು ಯಾವ ರೀತಿ ರೀಪಾಟ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಈ ಪಾಟ್ಗೆ ಇದನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ, ಓಕೆನಾ. ಅದು ಗಿಡ ಚೆನ್ನಾಗಿ ಆಗ್ತಾಯಿದೆ. ಸೊ ಪಾಟ್ ಸ್ವಲ್ಪ ದೊಡ್ಡದಾದರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದನ್ನು ಕೂಡ ಒಳಗಡೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದು ಪಿಂಗಾಣಿದು. ಸೊ ಅದಕ್ಕೊಂದು ಗಿಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ. ಇನ್ನು ಇದು ಶಂಖಪುಷ್ಪ ಹೂವು ನಮ್ಮ ಮನೆಯಲ್ಲಿರೋದು. ಇನ್ನು ಮೂಸಂಬಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ, ಇವಾಗ ಈ ಸೈಜ್ ಬಂದಿದೆ. ಸೊ ಹಣ್ಣಾಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಈ ಕಡೆ ಸೀಬೆಹಣ್ಣು, ಚೇಪೆಕಾಯಿ ಅಂತೀರ ಬ್ಯಾಂಗ್ಳೂರಲ್ಲೆಲ್ಲ, ನನಗೆ ಫ್ರೆಶ್ ಆಗಿ ಈ ಥರ ಕಿತ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ಎಲ್ಲ ಹಣ್ಣು ಆಗ್ತಾಯಿದೆ. ಸೊ ಕೆಳಗಡೆ ಹೋದಾಗೆಲ್ಲ ವಾಕ್ ಮಾಡಿಕೊಂಡು ನನ್ನ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹೀಗೆ ಚೇಪೆಕಾಯಿನ ಕಿತ್ಕೊಂಡು ತಿಂತಾ ಇರ್ತೀನಿ. ಸೊ ಗಿಡದಲ್ಲೇ ಕಿತ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ನನಗೆ, ಯಾಕಂದರೆ ಫ್ರೆಶ್ ಆಗಿರುತ್ತಲ್ಲ. ಕಿತ್ತಿಟ್ರೂ ಕೂಡ ನಾನು ತಿನ್ನಲ್ಲ, ನಾನೇ ಕಿತ್ಕೊಂಡು ನಾನೇ ತಿನ್ನಬೇಕು, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಸಪೋಟ ಹಣ್ಣು ಬಿಡ್ತಾ ಇದೆ ನೋಡಿ, ಅದು ತೊಟ್ಟು ಥರ ಇತ್ತು, ಹಿಂಗೆ ಅಂದ್ಬಿಟ್ಟೆ, ಅಷ್ಟಕ್ಕೇ ಹಾಲು ಬಂದುಬಿಡ್ತು. ಸೊ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತು ನಮ್ಮ ಮನೆಯಲ್ಲಿರೋ ಮನಿ ಪ್ಲ್ಯಾಂಟ್ ಬಗ್ಗೆ, ಅದ್ರ ಉಪಯೋಗ ಮತ್ತು ಅದರಿಂದ ಏನೇನು ನಮಗೆ ಲಾಭ ಇದೆ, ನಾನೇನಕ್ಕೆ ಮನಿ ಪ್ಲ್ಯಾಂಟ್ಗಳನ್ನ ಇಷ್ಟೊಂದು ಬೆಳೆಸಿದ್ದೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ನೋಡ್ತಾ ಇರ್ಬೋದು ನೀವು, ಮನಿ ಪ್ಲ್ಯಾಂಟ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ತೊಂಡೆಕಾಯಿ ಗಿಡ ಅದು ಕೂಡ ಚೆನ್ನಾಗಿ ಬಂದಿದೆ. ನಾನು ಅದನ್ನು ತೊಂಡೆಕಾಯಿ ಗಿಡ ಫುಲ್ ಸುತ್ತು ಬಿಟ್ಟಿದ್ದೀನಿ. ಇನ್ನು ಕರ್ಬೇವಿನ ಸೊಪ್ಪು ಮಳೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಆಗಿಬಿಟ್ಟಿದೆ. ಮಳೆ ಇದ್ದಿರಲ್ಲ ಅಲ್ವಾ, ಆ ಟೈಮಲ್ಲಿ ಅದು ತುಂಬ ಡಾಟ್ಸ್ ಅದೇನೋ ಹುಳಗಳು ಬಂದುಬಿಟ್ಟಿರುತ್ತೆ. ಇನ್ನು ದುಂಡ್ಮಲ್ಗೆ ಹೂದು ಗಿಡ ಉದ್ದ ಇರೋದನ್ನೆಲ್ಲ ಈ ಥರ ಸುತ್ತಿ ಇಟ್ಟಿದ್ದೀನಿ. ಇನ್ನು ರೋಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಆ ಚಿಗುರೆ ಒಂಥರ ರೆಡ್ ಕಲರಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಕಡೆಗೆಲ್ಲ ಎಷ್ಟು ಗಿಡಗಳಿದೆ. ಇದು ಸ್ವಲ್ಪ ಮಳೆ ಎಲ್ಲ ಬಂದಿರೋದಕ್ಕೆ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಗಿಡಗಳು. ನನಗಂತೂ ತುಂಬಾ ಇಷ್ಟ ಈ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇದು ಸೂಜ್ ಮಲ್ಲಿಗೆ ಹೂವು, ನಿಮಗೆಲ್ಲ ಗೊತ್ತಿರೋದೇ. ಸೊ ಆ ಕಡೆ ಒಂದು ಗಿಡನ ಮೇಲ್ಗಡೆ ಇಟ್ಟಿದ್ದೀನಿ ಗೋಡೆ ಮೇಲೆ. ಇನ್ನು ಇದು ಸಬ್ಜಾ ಗಿಡ. ನಾವು ಟೊಮೆಟೊ ನೋಡಿ ಆಲ್ರೆಡಿ ಒಂದು 7-8 ಟೊಮೆಟೊ ಕಿತ್ಕೊಂಡ್ಬಿಟ್ಟಿದ್ದೀವಿ, ಹಣ್ಣಾಗಿತ್ತು. ಇನ್ನು ಇದು ಒಂಥರ ಕಾಕಟ ಹೂವು ಥರನೇ ಬಳ್ಳಿಯಲ್ಲಿ ಬಿಡುತ್ತೆ ಅಲ್ವಾ ಅದು. ಸೊ ಇವತ್ತು ಅರಳಿದೆ, ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇನ್ನು ಇದು ಸೇವಂತಿಗೆ ಹೂವು ಎಲ್ಲ ಮೊಗ್ಗಾಗಿದೆ. ಇನ್ನು ಇದು ತುಂಬೆ ಹೂವು ಗಿಡ, ಇದರಲ್ಲೂ ಇವತ್ತು ಹೂವು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಹೂವುಗಳು ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಗಿಡ, ಅದರಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದೆ. ಇನ್ನು ಇದು ಒಂಥರ ಕಾಕಟೆ ಹೂವು ಥರನೇ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಅದು ಹೂವು ಬಿಟ್ಟರೆ. ನಾನು ಲಾಸ್ಟ್ ಟೈಮ್ ಹೇಳ್ದಾಗೆ ನಮ್ಮ ಅತ್ತೆ ಅದನ್ನು ತುಂಬ ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದೊಂಥರ ಶೋ ಗಿಡ, ತುಂಬ ಚೆನ್ನಾಗಿದೆ. ನನ್ನ ಮಗಳು ವೀಡಿಯೋಗೆಲ್ಲ ಬರೋದೇ ಇಲ್ಲ ಅಂತಾಳೆ. ಸೊ ಇದಿಷ್ಟು ಗಿಡಗಳು ಈ ಥರ ಇದೆ ನೋಡಿ. ಮಳೆ ಬಂದಿರೋದಕ್ಕೆ ಎಲ್ಲ ಚೆನ್ನಾಗಿ ಆಗಿಬಿಟ್ಟಿದೆ. ಇದೊಂದು ಗಿಡ ಇದೆ, ಇನ್ನು 2 ಕಲರ್ ಇತ್ತು, ಅದು ಏನಕ್ಕೋ ಗೊತ್ತಿಲ್ಲ, ಹುಟ್ಟಿಲ್ಲ. ಸೊ ಈ ಕಡೆಗೆಲ್ಲ ಈ ಥರ ಇದೆ, ಓಕೆನಾ. ಟೋಟಲಿ ವ್ಯೂಸು ಈ ಥರ ಇದೆ ಕೆಳಗಡೆಯಿಂದ. ಇನ್ನು ನಮ್ಮ ಅತ್ತೆ ಏನೋ ಅಡುಗೆ ಮನೆಯಲ್ಲಿ ವೇಸ್ಟ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಗೊಬ್ಬರಕ್ಕೆ ಹಾಕ್ತೀವಿ. ಆ್ಯಂಡ್ ಇದು ಫಸ್ಟ್ ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಮನೆಗೆ ಹಸಿರುತನ ಮತ್ತು ಶಾಂತಿ ವಾತಾವರಣ ನೀಡುತ್ತದೆ. ಮನಿ ಪ್ಲ್ಯಾಂಟ್ ಒಂದು ನಮ್ಮ ಮನೆಯಲ್ಲಿದ್ದರೆ
ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತು ವಾಸ್ತು ಮತ್ತು ಫೇಗ್ ಶೂಯಿ ಪ್ರಕಾರ ಸಮೃದ್ಧಿ ಮತ್ತು ಒಳ್ಳೆಯ ಶಕ್ತಿಯ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ಓಕೆನಾ, ಇದು ಮನಿ ಪ್ಲ್ಯಾಂಟಿಂದ ತುಂಬಾ ಒಂದು ಗುಡ್ಡು ಪಾಯಿಂಟ್ಸು ಮತ್ತು ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ನ ನಮಗೆ ಅದು ಕೊಡುತ್ತೆ. ಓಕೆನಾ, ಕಡಿಮೆ ಬೆಳಕು ಮತ್ತು ಕಡಿಮೆ ಆರೈಕೆಯಲ್ಲಿಯೂ ಚೆನ್ನಾಗಿ ಬೆಳೆಯುವುದರಿಂದ ಮನೆಗಳಲ್ಲಿ ಸುಲಭವಾಗಿ ಇಟ್ಬಿಟ್ಟು ಇದನ್ನು ನಾವು ಬೆಳೆಸ್ಕೊಬೋದು. ಓಕೆನಾ, ಇದರಿಂದ ಆಗುವ ಪ್ರಯೋಜನಗಳು ಏನೇನೆಂದರೆ, ನಮ್ಮ ಸುತ್ತಮುತ್ತ ಇರೋ ಗಾಳಿಯನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ. ಮನೆಯೊಳಗೆ ಕೆಲವು ಹಾನಿಕಾರಕ ವಾಯುಗಳನ್ನು ಕಡಿಮೆ ಮಾಡಲು ಸಹಾಯಕ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಆ ಥರ ಕೂಡ ಒಂದು ಹೇಳ್ತಾರೆ. ಓಕೆನಾ, ಮತ್ತು ಒತ್ತಡ ಕಡಿಮೆ ಮಾಡುತ್ತದೆ. ಹಸಿರು ಗಿಡಗಳನ್ನು ನೋಡುವುದರಿಂದ ಮನಸ್ಸಿಗೆ ತಂಪು ಮತ್ತು ನೆಮ್ಮದಿ ಸಿಗುತ್ತದೆ. ನಿಜ ಅಲ್ವಾ? ನನಗಂತೂ ಸಿಗುತ್ತಪ್ಪ. ನಾನು ಗಾರ್ಡನಿಗೆ ಬಂದರೆ ಸಾಕು, ನನಗೆ ಬೇಜಾರಾದಾಗೆಲ್ಲ ಬಂದು ನಾನು ಗಾರ್ಡನಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ಅದರಲ್ಲೂ ಮನೆಯ ಅಲಂಕಾರ ಹೆಚ್ಚಿಸುತ್ತದೆ. ಅಂದರೆ ಮನಿ ಪ್ಲ್ಯಾಂಟ್ ಗಿಡನ ನೀವು ನೋಡ್ಬೋದು, ಎಂಟ್ರೆನ್ಸಲ್ಲಿ, ಬಾಗಿಲು ಎಂಟ್ರೆನ್ಸಲ್ಲಿ, ಕಿಚನ್ನಲ್ಲಿ, ಪೂಜೆ ರೂಮ್ ಹತ್ರ ಈ ಥರ ಎಲ್ಲ ಇಟ್ಟರೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದೊಂಥರ ಡೆಕೋರೇಟ್ ಆಗಿ ಕೂಡ ಇರುತ್ತೆ. ಓಕೆನಾ, ಹ್ಯಾಂಗಿಂಗ್ ಪಾಟು, ಬಾಟಲ್ಲು ಅಥವಾ ಕುಂಡಗಳಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತದೆ. ನೀವು ನೋಡ್ತಾ ಇರ್ಬೋದು. ಇದೊಂಥರ ಶೋ ಗಿಡ. ಓಕೆನಾ, ಇದು ತುಂಬ ಚೆನ್ನಾಗಿದೆ. ನಾನು ಈ ಥರ ಪಾಟ್ಗೆ ಹಾಕಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಕೆಟ್, ಅದು ಚಿಕ್ಕ ಬಕೆಟ್ಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಓಕೆನಾ, ಆ್ಯಂಡ್ ಈ ಕಡೆ ಕೂಡ 1-2-3 ಇಟ್ಕೊಂಡಿದ್ದೀನಿ ನಾನು ಮನಿ ಪ್ಲ್ಯಾಂಟ್ನ. ಟೋಟಲ್ಲು ನಮ್ಮ ಮನೆಯಲ್ಲಿ 5 ಮನಿ ಪ್ಲ್ಯಾಂಟ್ ಇದೆ. ಓಕೆನಾ, ನನ್ನ ಮಗಳು ನಾಯಿನ ತೋರಿಸು ಅಮ್ಮ ಅಂತ ಅಂದ್ಲು. ಅದಕ್ಕೆ ಇವನು ನಮ್ಮ ಚಿಂಟು ಮಿಂಚು ಅಂತ ಇವನ ಹೆಸರು. ನಮ್ಮ ಮಾವ ಡುಮ್ಕಿ ಅಂತ ಹೇಳ್ತಾರೆ. ಇನ್ನು ಇದು ದುಂಡ್ಮಲ್ಗೆ ಗಿಡ, ಇದು ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಇನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನಾನು ಮನಿ ಪ್ಲ್ಯಾಂಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಇವತ್ತು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಇದು ಗೊರಟೆ ಹೋದು ಮೊಗ್ಗಾಗ್ತಾ ಇದೆ, ನೀಲಿ ಕಲರ್ದು, ನಿಮಗೆ ತೋರಿಸಿದ್ದೆ ಅಲ್ವಾ. ಇನ್ನು ನಮಗೆ ಆಮ್ಲಜನಕದ ಪ್ರಮಾಣ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮನಿ ಪ್ಲ್ಯಾಂಟು ನಮ್ಮ ಮನೆಯಲ್ಲಿದ್ದರೆ ಅದರಿಂದ ನಮಗೆ ತುಂಬಾ ಉಪಯೋಗಗಳಿದೆ. ಓಕೆನಾ, ವಿಶೇಷವಾಗಿ ಮನೆಯ ಒಳಾಂಗಣ ವಾತಾವರಣವನ್ನು ತಾಜಾ ಅನುಭವವಾಗಿಸುತ್ತದೆ. ನಾನು ಆವಾಗಲೇ ಹೇಳಿದಾಗೆ ಅಡುಗೆ ಮನೆಯಲ್ಲಿ, ಪೂಜೆ ರೂಮಲ್ಲಿ, ಮೇಯ್ನ್ ಬಾಗಿಲು ಎಂಟ್ರೆನ್ಸಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸುಲಭವಾಗಿ ಬೆಳಿಬೋದು. ಓಕೆನಾ, ನೀರಿನಲ್ಲಿ ಅಥವಾ ಮಣ್ಣಿನಲ್ಲಿ ಎರಡರಲ್ಲಿಯೂ ಬೆಳೆಸಬಹುದು. ಹೆಚ್ಚು ಖರ್ಚು ಬೇಕಾಗುವುದಿಲ್ಲ ಈ ಒಂದು ಗಿಡವನ್ನು ಬೆಳೆಸೋದಕ್ಕೆ. ಓಕೆನಾ, ಸರಳವಾಗಿ ಹೇಳುವುದಾದರೆ ಮನಿ ಪ್ಲ್ಯಾಂಟ್ ಹಣವನ್ನು ಮಾಯಾಜಾಲದಂತೆ ತರುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಆದರೆ ಇದು ಮನೆಗೆ ಹಸಿರುತನ, ಶುದ್ಧ ವಾತಾವರಣ, ಮನಃಶಾಂತಿ ಮತ್ತು ಅಲಂಕಾರಿಕ ಸೌಂದರ್ಯ ನೀಡುವ ಉತ್ತಮ ಗಿಡವಾಗಿದೆ. ಅದರಿಂದ ಆರೋಗ್ಯಕರ ಮತ್ತು ಸುಂದರ ಮನೆಗಾಗಿ ಮನಿ ಪ್ಲ್ಯಾಂಟ್ ಬೆಳೆಸುವುದು ಒಳ್ಳೆಯ ಅಭ್ಯಾಸವಾಗಿದೆ. ಓಕೆನಾ, ನಾನು ಇವಾಗ ಇದು ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಒನ್ನು, ಇದು ಅಲ್ಲಿ ಪಕ್ಕದಲ್ಲಿದ್ದು ಒಂದು ಸೆಕೆಂಡು, ಇದು ಒಂದು ಥರ್ಡ್ ಒನ್ನು, ಇನ್ನು ಇದು ಒಂದು ಫೋರ್ತ್ ಒನ್ನು. ಓಕೆನಾ, ಇನ್ನೊಂದು ಎಲ್ಲಿದೆ ಅಂತ ಅಬ್ಸರ್ವ್ ಮಾಡ್ತಾರೆ ಯಾರಾದರೂ? ಅಲ್ಲೇ ಪಕ್ಕದಲ್ಲೇ ಇದೆ ನೋಡಿ. ನಾನು ಇಷ್ಟು ಮನಿ ಪ್ಲ್ಯಾಂಟ್ಗಳನ್ನ ಏನು ಬೆಳೆಸಿದ್ದೀನೋ ಇದನ್ನು ಎಲ್ಲದನ್ನು ಕೂಡ ಈ ಒಂದು ಗಿಡದಲ್ಲಿ ಕಿತ್ಕೊಂಡೆ ನಾನು ಬೆಳೆಸಿರೋದು. ಓಕೆನಾ, ಒಂದೇ ಒಂದು ದುಡ್ಡು ಕೊಟ್ಟು ತೊಗೊಂಬಂದಿದ್ದೆ ಅದು, ಬಟ್ ಅದು ಇವಾಗ ಇದೇ ಕಲರ್ ಆಗಿದೆ. ಇದು ನಮ್ಮ ಅತ್ತೆ ಹಾಕಿರೋದು. ಇದು ಏನಿಲ್ಲ ಅಂದರೂ ಒಂದು 15-20 ವರ್ಷ ಆಗಿದೆ ಈ ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡು ಅವರು. ಸೊ ಅದರಲ್ಲಿ ಚಿಗುರು ಬಂದಾಗೆ, ಹೊಸ ಗಿಡಗಳು ಹುಟ್ಟಿದಾಗೆ ನಾನು ಅದರಲ್ಲಿ ಕಿತ್ಕೊಂಡು ಅದರಲ್ಲಿ ಮನಿ ಪ್ಲ್ಯಾಂಟ್ನ ಬೆಳೆಸ್ಕೊಂಡಿರೋದು. ಓಕೆನಾ, ಇನ್ನು ಒಳಗಡೆ ವಾಸಲ್ಲಿ 1-2 ಮನಿ ಪ್ಲ್ಯಾಂಟ್ಗಳಿದೆ ಒಳಗಡೆ. ಇದು ಆಚೆಗಡೆ ಇರೋದು ಇದಿಷ್ಟು. ಓಕೆನಾ, ಈ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳಿದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆನಾ, ಇದು ಲಕ್ಷ್ಮಿ ಗಿಡ ಅಂತ ಹೇಳ್ತಾರೆ. ಇದು ನನ್ನ ತಂಗಿದು. ಸೊ ಅವರು ಇವಾಗ ಮಳೆ ಎಲ್ಲ ಬರ್ತಿದೆ ಅಲ್ವಾ, ಸೊ ಆಚೆಗಡೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಆಚೆಗಡೆ ಇಟ್ಟಿದ್ದಾರೆ. ಇನ್ನು ಈ ಕಡೆ ಇನ್ನೊಂದು ಚಿಕ್ಕದು ಪುಟಾಣಿ ಗಿಡ ಇದೆ ನೋಡಿ. ಇದೂ ಅಷ್ಟೇ ಲಕ್ಷ್ಮಿ ಥರ ಅಂತೆ ಇದೂ ಗಿಡಗಳು. 1-2-3 ಗಿಡಗಳಿದೆ. ಸೊ ನಾನಿವಾಗ ರಿಪೋರ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ
ಅದೂ ಕೂಡ ಅಷ್ಟೇ. ಅದು ಒಂದು ಲಕ್ಷ್ಮಿ ಥರ ಇರೋ ಅಂಥ ಗಿಡ ಅಂತಲೇ ಹೇಳ್ಬೋದು. ಈ ಕಡೆಯನ್ನು ಸೇವಂತಿಗೆ ಹೂ ಮೊಗ್ಗು ತುಂಬಾ ಚೆನ್ನಾಗಿತ್ತು. ಸರಿ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡು ರೀಪಾಟ್ ಮಾಡ್ತಾಯಿದ್ದೀನಿ. ಅದರಲ್ಲಿದ್ದಿದ್ದು ಮಣ್ಣೆಲ್ಲ ಕೆಳಗಡೆ ಹಾಕ್ಕೊಂಬಿಟ್ಟು ಅಲ್ಲಿ ಏನಿದೆ ಮಣ್ಣು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಮಣ್ಣು ಗೊಬ್ಬರ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಅಷ್ಟೇ ಪಾಟಲ್ಲಿ ಏನಿರುತ್ತೆ ಆ ಮಣ್ಣು ಇದರಲ್ಲಿ ಹಾಕ್ಬಿಟ್ಟು ಫುಲ್ಲು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಓಕೆನಾ, ಬರೀ ಪಾಟಲ್ಲಿರೋ ಮಣ್ಣೆ ಹಾಕ್ಬಿಟ್ರೆ ಅದರಲ್ಲಿ ಏನೂ ಸತ್ವ ಇರಲ್ಲ. ಯಾಕಂದರೆ ಅದರಲ್ಲಿ ಆಲ್ರೆಡಿ ಗಿಡನ ಬೆಳೆಸ್ಬಿಟ್ಟಿರ್ತೀವಲ್ವ, ಆ ಗಿಡ ಅದರಲ್ಲಿರೋ ಸತ್ವ ಎಲ್ಲ ಎಳ್ಕೊಂಡಿರುತ್ತೆ. ಹಾಗಾಗಿ ಸ್ವಲ್ಪ ಗಿಡ ಹಾರ್ಡಾಗಿತ್ತು. ಇದರಲ್ಲಿ 2 ಗಿಡ ಇದೆ. ಸೊ ಎರಡನ್ನೂ ಒಂದೊಂದಕ್ಕೆ ಹಾಕ್ಕೊಂಡಿದ್ರೂ ಚೆನ್ನಾಗಿರೋದು. ನನಗೆ ಅವಾಗಿಗೆ ಆ ಪ್ಲ್ಯಾನ್ ಬರಲಿಲ್ಲ. ಓಕೆ, ಇದು ದೊಡ್ಡದಾದರೆ ತುಂಬ ಚೆನ್ನಾಗಾಗುತ್ತೆ ಗಿಡ, ಅದಕ್ಕೆ ಇದನ್ನು ಸರಿ ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಸೊ ರೀಪಾಟ್ ಮಾಡಬೇಕಾದ್ರೆ ಈ ಥರ ಪಾಟ್ ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪ ಮಣ್ಣೆಲ್ಲ ಚೇಂಜ್ ಮಾಡಿ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿ, ಆವಾಗ ಗಿಡ ಬೆಳೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಫೈನಲಿ ಈ ಥರ ಕಾಣಿಸ್ತಿದೆ ಈ ಗಿಡ, ನನಗೆ ತುಂಬಾ ಇಷ್ಟ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.